ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತುಂಬ ದಿವಸ ಆಯಿತು ವ್ಲಾಗ್ ಹಾಕಿ, ಹತ್ತತ್ರ 1 ವಾರ ಆಗೋಯಿತು. ಸರಿ, ರೆಗ್ಯುಲರ್ ವ್ಲಾಗಲ್ಲಿ ಒಂದು ಆ್ಯಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ಊರಲ್ಲಿ ಜಾತ್ರೆ ನಡೀತಿತ್ತು, ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸರಿ ಆಯಿತು ಅಂತ ಹೇಳಿ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಮಗ ಬಂದು ಪಿಜ್ಜಾ ಮಾಡ್ಕೊಂಡಿದ್ದ, ಅವನೇ ಮಾಡ್ಕೊಂಡಿದ್ದ. ನಾನು ಜಸ್ಟ್ ಹಿಟ್ಟು ಮಾತ್ರ ರೆಡಿ ಮಾಡಿಟ್ಟಿದ್ದೆ. ಅವನೇ ಎಲ್ಲ ಫಿಲ್ಲಿಂಗ್ಸ್ ಎಲ್ಲ ಹಾಕ್ಕೊಂಡು ಚೀಸ್ ಹಾಕ್ಕೊಂಡು, ನೆಕ್ಸ್ಟು ಚೀಸ್ ಬಂದು ಸ್ಲೈಸಸ್ಸೇ ಸಿಕ್ಕಿದ್ದು. ಅದನ್ನು ಹಾಕ್ಕೊಂಡು ಸಾಸ್ ಹಾಕ್ಕೊಂಡು ಅವನೇ ಪ್ರಿಪೇರ್ ಮಾಡಿದ್ದ. ಬಟ್ ಟೇಸ್ಟ್ ಆ್ಯಾವ್ರೇಜ್ ಆಗೇ ಇತ್ತು. ಏನೇ ನಾವು ಮನೇಲಿ ಮಾಡಿದ್ರೂ ಕೂಡ ನಾವು ಡೈರೆಕ್ಟಾಗಿ ಪಿಜ್ಜಾ ಹಟ್ಟಲ್ಲೋ ಇಲ್ಲ ಡಾಮಿನೋಸಲ್ಲೋ ತಗೊಳ್ಳೋಷ್ಟು ಟೇಸ್ಟ್ ಮ್ಯಾಚ್ ಮಾಡೋದಕ್ಕೆ ಕಷ್ಟ. ಅವ್ರ ಹತ್ರ ಇರುವಂಥ ಇಂಗ್ರೀಡಿಯೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ನಾನು ಅದೇ ಹೇಳ್ತಿದ್ದೆ, ಇನ್ಮೇಲೆ ಮಾಡೋಕ್ಕೆ ಹೋಗ್ಬೇಡ ಕಣೋ ಅಂತ. ಬಟ್ ನಾನು ಮಾಡ್ತೀನಿ. ಅಷ್ಟು ಟೇಸ್ಟ್ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಏನಿದೆಯೋ ಆ ಟೇಸ್ಟ್ ತರೋದು ಕಷ್ಟ ಆಗುತ್ತೆ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳ್ಳುಳ್ಳಿ ತರಿಸ್ಕೊಂಡಿದ್ದೆ. ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇದೆ, ಇನ್ನೂ ರೇಟ್ ಆಗೇ ಆಗುತ್ತೆ. ಇನ್ನು ನಾವು ಅದನ್ನೆಲ್ಲ ನೋಡಿದ್ರೆ ಆಗುತ್ತಾ? ಇನ್ನು ನಾನ್ ವೆಜ್ಗೆ ಅಡುಗೆಗೆಲ್ಲ ಬೇಕೇ ಬೇಕು. ಹಂಗಾಗಿ ಒಂದು 2 kg ಬೆಳ್ಳುಳ್ಳಿ ತಂದಿದ್ದರು. ಅದರಲ್ಲಿ 1 kg ಬೆಳ್ಳುಳ್ಳಿ, ಅರ್ಧ kg ಶುಂಠಿ ಹಾಕಿ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅರ್ಧ kg ತಗೊಂಡು ಬಂದಿದ್ದೆ ಈ ಶುಂಠಿ. ಅದರಲ್ಲಿ ಒಂದು 2 ತುಂಡಷ್ಟು ಖಾಲಿ ಮಾಡಿದ್ದೆ. ಅದನ್ನೆಲ್ಲ ಹಾಕಿ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಅಮೆಝಾನಿಂದ ಕೆಲವೊಂದು ಗ್ರಾಸರೀಸ್ ಕೂಡ ಬಂದಿತ್ತು. ನಾನು ನಾಟಿ ಸಕ್ಕರೆ ಏನೋ ಹೊಸದಾಗಿ ಬಿಟ್ಟಿದ್ದಾರೆ ಈಗ. ಸ್ವಲ್ಪ ನೋಡೋದಕ್ಕೆ ಸಕ್ಕರೆ ಥರನೇ ಇದೆ, ಪುಡಿ ಥರ ಇಲ್ಲ. ಆದರೆ ಕಲರ್ ಬಂದು ಬೆಲ್ಲ ಕಲರೇ ಇದೆ, ಅಷ್ಟೊಂದು ಡಾರ್ಕ್ ಕಲರು ಇನ್ನೂ ಇಲ್ಲ. ಇದು ಬಂದು ನಮಗೆ ಬ್ರೌನ್ ಶುಗರ್ ಅಂತ ಈಗ ಹೊಸದಾಗಿ ಅಪ್ಡೇಟ್ ಆಗಿದೆ. ಹಾಗೆ ಬಂದು ಗೋಧಿ ಹಿಟ್ಟು, ಕಲ್ಲುಪ್ಪು, ಪುಡಿ ಉಪ್ಪು, ಆ್ಯಂಡ್ ನೆಕ್ಸ್ಟು ಡಿಶ್ ವಾಷರು ಇದೆ. ನನಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ, ಚೆನ್ನಾಗಿದೆ ಇದು. ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನಟರಾಜ್ ಬ್ರ್ಯಾಂಡ್ದು ಬಂದು ಡೇಟ್ಸ್ 1 kg ತರಿಸ್ಕೊಂಡೆ, ಅರ್ಧ kgದು 2. ಏನಂತಂದರೆ ನಮ್ಮೂರಲ್ಲಿ ಸಿಗತ್ತೆ, ಉಪ್ಪು ಸಿಗಲ್ಲ ಅಂತ ನೀವು ಅಮೆಝಾನಲ್ಲಿ ತಗೋತೀರಾ ಅಂತ ಕೇಳಿದ್ರೆ ಆ ರೀತಿ ಏನಿಲ್ಲ, ಸಿಗುತ್ತೆ. ಬಟ್ ಕೆಲವು ಟೈಮಲ್ಲಿ ಅಂಗಡಿಗಳಲ್ಲಿ ಬ್ರ್ಯಾಂಡ್ ಚೇಂಜ್ ಮಾಡಿಬಿಡ್ತಾರೆ. ಅದರಲ್ಲಿ ಕಲ್ಲು ಮಣ್ಣು ಸಿಕ್ಕೋವಾಗ ನಮಗೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಅಡುಗೆಗೆ ಹಾಕೋದು ಹೇಗೆ ನಂಬಿ ಅಲ್ವಾ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಫುಲ್ಲಾಗೆ ಆಶೀರ್ವಾದ್ ಒಂದು ಫುಲ್ಲಾಗೆ ಆರ್ಡ್ರ್ ಮಾಡಿಬಿಡ್ತೀನಿ, ಆಗಾಗ ಮಾಡ್ಕೊಂಬಿಡ್ತೀನಿ. ಹಾಗೆಯೇ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಫಸ್ಟು ಈ ಕೆಲಸಕ್ಕೆ ಕೂತ್ಕೊಂಡೆ ನಾನು. ಯಾಕಂದರೆ ಇನ್ನು ಇದನ್ನು ಕೂತ್ಕೊಂಡ್ರೆ ಅವರ್ಗಟ್ಟಲೆ ಆಗುತ್ತೆ, ಇನ್ನು ಮನೆ ಕೆಲಸ ಬಾಕಿ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಪೇಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಬಿಟ್ಟೆ. ಬೆಳ್ಳುಳ್ಳಿ ಬಂದು ಫುಲ್ಲಾಗೆ ಸಿಪ್ಪೆ ಬಂದು ನಾನು ರಿಮೂವ್ ಮಾಡಲಿಲ್ಲ. ಯಾಕಂದರೆ ಅಷ್ಟು ಅವಶ್ಯಕತೆ ಏನಿಲ್ಲ, ಅದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ, ಮತ್ತು ಅದರಲ್ಲೂ ಔಷಧೀಯ ಗುಣ ಇರುತ್ತೆ ಸಿಪ್ಪೆಯಲ್ಲಿ. ಮತ್ತು ನಾವು ಜಾಸ್ತಿ ಸಿಪ್ಪೆಗಳನ್ನ ಓವರಾಗಿ ರಿಮೂವ್ ಮಾಡಿದಷ್ಟು ಕೂಡ ಅದರಲ್ಲಿರುವಂಥ ಒಳ್ಳೆ ಅಂಶ ಹೋಗುತ್ತೆ ಅನ್ನೋ ಕಾರಣಕ್ಕೆ ರಫ್ ಆಗಿರೋದನ್ನು ಮಾತ್ರ, ತುದಿ ಮತ್ತು ಕೊನೆ ಇರತ್ತಲ್ವ ಅದರದ್ದು ಮಾತ್ರ, ಬುಡದಲ್ಲಿರೋದ್ರ ಮಾತ್ರ ಕಟ್ ಮಾಡಿ ದಪ್ಪ ಸಿಪ್ಪೆ ತೆಗೆದು ಸಿಂಪಲಾಗಿರೋ ಸಣ್ಣದಾಗಿರುತ್ತಲ್ಲ ಸಿಪ್ಪೆ, ಅದನ್ನೆಲ್ಲ ಪರವಾಗಿಲ್ಲ ಏನೂ ತೆಗಿಯೋಕ್ಕೆ ಹೋಗಲಿಲ್ಲ ನಾನು. ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಒಂದು ತಪ್ಪಲೆಯಲ್ಲಿ ಹಾಕಿಟ್ಟು ಬಂದೆ. ಅದರಲ್ಲಿ ರುಬ್ಬುವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ, ಬೇಕಂದರೆ ಉಪ್ಪು ಕೂಡ ಹಾಕ್ಕೋಬೋದು, ಹಾಕಿ ರುಬ್ಕೋಬೋದು. ನಾನು ಕಬಾಬ್ಗೆಲ್ಲನೂ ಹಾಕೋದ್ರಿಂದ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಕಬಾಬ್ ಪೌಡ್ರಲ್ಲಿ ಉಪ್ಪಿರುತ್ತೆ, ಹಂಗಾಗಿ ನಾನು ಉಪ್ಪನ್ನು ಸೇರಿಸ್ಕೊಂಡಿಲ್ಲ. ಮನೆ ಮೇಲೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಕ್ಲೀನಿಂಗ್ ಕೆಲಸಗಳು ತುಂಬಾ ಹೋಗ್ತಿತ್ತು ಈ ವಾರ, ಅದಕ್ಕೆ ನನ್ನ ಕೈಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ಯಾಟರ್ಡೇ ಬಂದು ಫ್ರೀ ಇದೆ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಸೇರಿ ಮನೆ ಮೇಲೆಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿದ್ವಿ. ಹಾಗೆಯೇ ಸ್ವಲ್ಪ ಆರೆಂಜ್ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅದರಲ್ಲಿ ಉಳಿದಂಥ ಸಿಪ್ಪೆನೆಲ್ಲ ಒಣಗಾಕಿದ್ದೀನಿ. ಇದರಲ್ಲಿ ಪೌಡ್ರು ಮಾಡಿಕೊಂಡ್ರೆ, ಫೈನ್ ಪೌಡ್ರು ಮಾಡಿಕೊಂಡ್ರೆ ಇದಕ್ಕಿಂತ ಸ್ಕಿನ್ ಕೇರ್ಗೆ ಬೆಸ್ಟ್ ಆಪ್ಷನ್ ವೈಟಮಿನ್ ಸಿ ಮತ್ತು ನಮ್ಮ ಸ್ಕಿನ್ನಲ್ಲಿರುವಂತಹ ಗ್ಲೋ ಜಾಸ್ತಿ ಮಾಡೋದು ಮತ್ತು ಡಾರ್ಕ್ ಸರ್ಕಲ್ಸ್ನ ತೆಗಿಯೋದು, ಇದ್ರ ಬೆಸ್ಟ್ ಆಪ್ಷನ್ ಇದು. ಇದನ್ನು ಚೆನ್ನಾಗಿ ಒಣಗಾಕ್ಬಿಟ್ಟು ನಾವು ಪೌಡ್ರ್ ಮಾಡಿ ಇಟ್ಕೊಂಡು ಅದಕ್ಕೆ ಒಂಚೂರು ನೀರು ಬೆರೆಸ್ಬಿಟ್ಟು ಫೇಸ್ಗೆ ಸ್ಕ್ರಬ್ ಮಾಡಿದ್ರೇ ಸಾಕು, ಸ್ಕಿನ್ನಲ್ಲಿ ಒಂದು ಒಳ್ಳೆ ಸಿರಮ್ ಥರ ಕೆಲಸ ಮಾಡುತ್ತೆ. ಇದು ನಾನು ಟೈಮ್ ಇದ್ದಾಗ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಬಂದು ತೆಂಗಿನಕಾಯಿ ಕೂಡ ಖಾಲಿ ಆಗಿತ್ತು, ತೆಂಗಿನಕಾಯಿ ತುರಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ತೆಂಗಿನಕಾಯಿ ತುರಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪ್ರತಿ ಸತಿನೂ ಹೊಡ್ಕೊಂಡು ಅದೊಂದು ಕೆಲಸ ದೊಡ್ಡ ಕೆಲಸ ಇದು ತೆಂಗಿನಕಾಯಿ.
ಇದು. ಹಾಗಾಗಿ ತೆಂಗಿನಕಾಯಿ ಒಂದು 4 ಹೊಡ್ಕೊಂಡು 2 ಬಾಕ್ಸಲ್ಲಿ ತುಂಬಿಟ್ಕೊಂಬಿಟ್ರೆ ಹೇಗೂ ಒಂದು 15-20 ದಿವಸ ಅಡುಗೆಗೆ, ಪಲ್ಯಕ್ಕೆ, ಸಾಂಬಾರಿಗೆ, ನಾನ್ ವೆಜ್ಗೆ ಎಲ್ಲದಕ್ಕೂ ಸಡನ್ನಾಗಿ ಕೈಗೆ ಸಿಗುತ್ತೆ. ರೆಸಿಪೀಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ. ಇಲ್ಲ ಅಂತಂದರೆ ಅಯ್ಯೋ ಮಾಡಬೇಕಲ್ಲ ಅಂತ ಮಾಡಬೇಕು. ಅದಕ್ಕೋಸ್ಕರ ಒಂದು 4 ತೆಂಗಿನಕಾಯಿ ಒಂದೇ ಸಮನೆ ಹೊಡ್ಕೊತಾ ಇದ್ದೀನಿ. ಸೊ ನಮ್ಮ ಮನೆಯವ್ರು ಬೈತಾರೆ, ತೆಂಗಿನಕಾಯಿ ವೇಸ್ಟ್ ಮಾಡಬೇಡಮ್ಮ, ರೇಟ್ ಜಾಸ್ತಿ ಅಂಗಡಿಗಳಲ್ಲಿ, ನೀನು ಎಲ್ಲ ಮರದಲ್ಲಿ ಸಿಗೋದನ್ನೆಲ್ಲ ವೇಸ್ಟ್ ಮಾಡ್ತೀಯ ಅಂತ ಬೈತಾ ಇರ್ತಾರೆ. ಹಾಗಾಗಿ ನಾನು ಫಸ್ಟಾಗಿ ನಮ್ಮ ಅಮ್ಮನಿಗೊಂದು 10 ಕಾಯಿ ಕೊಟ್ಟೆ. ಆಮೇಲೆ ನಾನೊಂದು 4 ಕಾಯಿ ಬಂದು ಹೊಡ್ಕೊಂಡೆ. ಸೊ ಮನೆ ಮೇಲೆ ಸಿಕ್ಕಾಪಟ್ಟೆನೇ ಡಸ್ಟ್ ಇತ್ತು, ತುಂಬ ಗಲೀಜಿತ್ತು. ನಾನು ಗಮನಿಸೇ ಇರಲಿಲ್ಲ. ಅದಕ್ಕೋಸ್ಕರ ಮನೆ ಮೇಲೆ ಎಷ್ಟೊಂದು ಡಸ್ಟ್ ಇದೆ ಅಂತ ಹೇಳಿ ನನ್ನ ಮಗನಿಗೆ ಲೀವ್ ಇತ್ತು ಸ್ಯಾಟರ್ಡೆ. ಹಾಗಾಗಿ ಅವನು ನಾನು ಇಬ್ಬರೂ ಸೇರಿಕೊಂಡು ಮನೆ ಮೇಲೆಲ್ಲ ಫುಲ್ಲು ಕ್ಲೀನ್ ಮಾಡಿ ಕಸ ಎಲ್ಲ ಹಾಕಿ ಫುಲ್ಲಾಗಿ ಗುಡಿಸ್ಕೊಂಡ್ವಿ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಮನೆ ಮೇಲೆ ಆಗಲಿ ಮನೇಲೇ ಆಗಲಿ, ಏನೋ ಒಂದು ಸಂಪೂರ್ಣವಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಆ ಕೈಕಾಲು ನೋವು ಏನೇ ಇರಲಿ ಕುತ್ಕೊಂಡು ಎಲ್ಲ ನಾವು ಮಾಡಿರೋ ಕೆಲಸನ ನೋಡುವಾಗ ಸಂತೋಷ ಆಗುತ್ತೆ, ಮನ್ಸಿಗೆ ತೃಪ್ತಿ ಆಗುತ್ತೆ. ಮನೆ ಮೇಲೆ ಚಿಕ್ಕದಾಗಿ ಅನ್ನಿಸ್ತಾ ಇತ್ತು ಜಾಗ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅಷ್ಟು ಚೆನ್ನಾಗಿ ನಮಗೆ ಫ್ರೀ ಸ್ಪೇಸ್ ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಜನಕ್ಕೆ ಈ ರೀತಿ ಅನಿಸಿರಲ್ಲ. ನಾವು ಮನೇಲಿ ಕೂಡ ಅಷ್ಟೇ ಒಂದು ನೆಗೆಟಿವಿಟಿ ಅಂತ ಅನಿಸ್ತಾ ಇದೆ ಅಂದರೆ ಮನೆ ಕ್ಲೀನ್ ಮಾಡಿ, ಆದಷ್ಟು ಮನೆ ಕ್ಲೀನ್ ಮಾಡಿ. ಏನಾದರೂ ಮನೇಲಿ ವಾಶ್ ಮಾಡಿ ಒಣಗಾಕೋದು, ಇಲ್ಲ ಏನಾದರೂ ಕ್ಲೀನ್ ಮಾಡೋದು, ಹಳೇದು ಯಾವುದಾದ್ರೂ ಸ್ಯಾರೀಸ್ ಇದ್ದರೆ ಅದನ್ನು ವಾಶ್ ಮಾಡಿ ಒಣಗಾಕೋದು, ಇಲ್ಲ ಬಟ್ಟೆಗಳನ್ನ ಅದಲು ಬದಲು ಮಾಡಿ ಮಡಚಿಡೋದು, ಆ ಥರ ಮಾಡುವಾಗ ಮನ್ಸಿಗೆ ಅಷ್ಟೇ ಖುಷಿ ಅನಿಸುತ್ತೆ. ಸೊ ಇದನ್ನು ನಾನು ಫಾಲೋ ಮಾಡ್ತಾ ಇರ್ತೀನಿ. ಕೆಲವು ಟೈಮಲ್ಲಿ ಹುಷಾರಿಲ್ಲ ಅಂಥವೆಲ್ಲ ಅಂದಾಗ ರಿಸ್ಕ್ ಮಾಡ್ಕೊಳ್ಳಲ್ಲ. ಫ್ರೀ ಇದ್ದೀನಿ ಅಂತಂದರೆ ಒಂದೆರಡು ಎಕ್ಸ್ಟ್ರಾ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕೆ ಅಂತಲೇ ಈ ಬಾಕ್ಸ್ನ ವಾಶ್ ಮಾಡಿಟ್ಟಿದ್ದೆ. ಇದು ಬಂದು ಗೋವಾದಲ್ಲಿ ತೊಗೊಂಡಿದ್ದು. ಸೊ ಇದು ಅದ್ರ ಗುರುತು ಅಲ್ಲಿ ತೊಗೊಂಡಿದ್ವಿ. ಯಾವುದೋ ಏನೋ ಸ್ಟೋರ್ ಮಾಡಬೇಕು ಅಂತ ಏನೋ ತೊಗೊಂಡಿದ್ದೆ ನಾನು. ಸೊ ಈಗ ಬಂದು ಇದರಲ್ಲೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಟೈಟಾಗಿ ಫಿಲ್ ಮಾಡ್ಕೊಳ್ತೀನಿ. ಸೊ ಆಗ ಫುಲ್ಲಾಗುತ್ತೆ, ಇಲ್ಲಾಂದರೆ ಇನ್ನೊಂದು ಡಬ್ಬಿಯಲ್ಲಿ ಹಾಕಬೇಕಾಗುತ್ತೆ. ಹಾಗಾಗಿ ಟೈಟಾಗಿ ಫಿಲ್ ಮಾಡಿದಾಗ ನಮಗದು ಅಚ್ಚುಕಟ್ಟಾಗಿ ಸೆಟ್ ಆಗುತ್ತೆ. ಇದನ್ನು ಬಂದು ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡಬೇಡಿ, ಫ್ರೀಝರಲ್ಲಿಡಿ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಬೇಗ ಕೆಟ್ಟೋಗುತ್ತೆ. ಫ್ರೀಝರಲ್ಲಿಟ್ಟರೆ ಟೈಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಅದರೊಳಗಡೆ ಬಂದು ನಮಗೆ ಕೂಲ್ ಜಾಸ್ತಿ ಇರೋದ್ರಿಂದ ಬೇಗ ಕೆಟ್ಟೋಗಲ್ಲ. ಹೇಗೂ ಒಂದು ನಮಗೆ ಒಂದು 2-3 ಮಂತ್ಸ್ವರೆಗೂ ಒಂದು ಒಳ್ಳೆ ಫ್ರೆಶ್ನೆಸ್ ಕೊಡುತ್ತೆ. ನೀವು ಬೇಕು ಅಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ. ಹೋದ ಸತಿ ಉಪ್ಪು ಆ್ಯಡ್ ಮಾಡಿದ್ದೆ, ಆದರೆ ಕಬಾಬ್ಗೆಲ್ಲ ಹಾಕೋವಾಗ ಒಂದು ಸ್ವಲ್ಪ ಉಪ್ಪು ರೋಸ್ ಅನ್ನಿಸ್ತಿತ್ತು. ಹಾಗಾಗಿ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ. ಸೊ ಹೆಣ್ಮಕ್ಳು ಮನೇಲಿ ಸಿಂಪಲಾಗಿ ಈ ರೀತಿ ಕೆಲಸಗಳು ಆಗಾಗ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ಹೊರಗಡೆ ತೊಗೊಳ್ಳೋದನ್ನ ಅವಾಯ್ಡ್ ಮಾಡಿ. ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ತೊಗೊಂಡು ಈ ಥರ ಮಾಡ್ಕೊಂಬಿಟ್ರೆ ನಮಗೆ ಬಂದು ಇದು ಚೆನ್ನಾಗೂ ಹೆಲ್ತಿಯಾಗೂ ಇರುತ್ತೆ. ಅದರಲ್ಲಿ ಬಂದು ಎಮಲ್ಸಿಫೈಯರ್ಸ್ ಹಾಕಿರ್ತಾರೆ, ಮತ್ತು ಕೆಟ್ಟೋಗಬಾರ್ದು ಅಂತ ಹೇಳಿ ಕೆಲವೊಂದು ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ರೇಟು ಕೂಡ ಕಡಿಮೆ. ಅದೆಷ್ಟು ಆ ಥರ ಕಡಿಮೆ ರೇಟಲ್ಲಿ ಕೊಟ್ಟಿರ್ತಾರೆ, ನೀರಂಗಿರುತ್ತೆ ಅದು. ನಾನು ನಮ್ಮ ಅಕ್ಕನ ಮನೆಗೆ ಹೋದರೆ ನಮ್ಮ ಅಕ್ಕನಿಗೂ ಅದೇ ಹೇಳ್ತೀನಿ, ರೆಡಿಮೇಡ್ ತೊಗೋಬೇಡ, ಆದಷ್ಟು ಬಂದು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಅಂದರೆ ಅವರು ಟೈಮ್ ಇಲ್ಲ ನನಗೆ, ನಾನು ಹಿಂಗೆ ಮಾಡ್ಕೊಳ್ಳಿ ಅಂತಾರೆ. ಹಂಗಾಗಿ ನಾನು ಹೇಳ್ತೀನಿ, ಆದಷ್ಟು ಟೈಮ್ ಇದ್ದರೆ ಮಾಡ್ಕೊ ಅಂತ ಹೇಳ್ತಾ ಇರ್ತೀನಿ. ಸೊ ನೀವು ಈ ಥರ ಮಾಡ್ತೀರಾ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಜಾಸ್ತಿ ತುಂಬ ಪೇಸ್ಟಾಗಿ ರುಬ್ಬಲಿಲ್ಲ ನಾನು. ಒಂದು ಸ್ವಲ್ಪ ರಫಾಗೇ ರುಬ್ಕೊಂಡಿದ್ದೀನಿ. ಸೊ ಹೇಗೂ ನಾವು ಮಸಾಲೆಗೆ ಹಾಕಿ ರುಬ್ತೀವಲ್ಲ, ಹಂಗಾಗಿ ಚೆನ್ನಾಗಿ ಅದು ನುಣ್ಣಗಾಗುತ್ತೆ. ಒಂದು ಲೆವೆಲ್ಗೆ ಒಂದು 70% ಅಷ್ಟು ಚೆನ್ನಾಗೇ ಇದು ಬಂದು ಮಿಕ್ಸ್ ಆಗಿತ್ತು. ಸೊ ಜಾಸ್ತಿ ರುಬ್ಬಿದಷ್ಟು ತುಂಬಾ ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಜಾಸ್ತಿ ಜೋರಾಗಿ ನಾನು ರುಬ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಇದೆಲ್ಲನೂ ಹಾಕಿ ನೀಟಾಗಿ ಸೆಟ್ ಆದಮೇಲೆ ಚೆನ್ನಾಗಿ ಟೈಟಾಗಿ ರೀತಿ ಫಿಲ್ ಮಾಡಿಬಿಟ್ಟು ಫ್ರೀಝರಲ್ಲಿ ಎತ್ತಿಟ್ಬಿಟ್ರೆ ಹೇಗೂ ಒಂದು 4 ಮಂತ್ ಗ್ಯಾರಂಟಿ. ಕೊಬ್ಬರಿನೂ ಅಷ್ಟೇ ಏನೇ ತುರಿದಿಟ್ಕೊಂಡ್ರೂ ಫ್ರೀಝರಲ್ಲಿ ಇಟ್ಟಾಗ ಹೇಗೂ ಒಂದು 1 ಮಂತ್ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. 1 ಮಂತ್ ಆಫ್ಟರ್ ಲೈಟಾಗಿ ವಾಸನೆ ಬರೋದಕ್ಕೆ ಶುರು ಆಗುತ್ತೆ. ಹಾಗಾಗಿ 1 ಮಂತ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿಯನ್ನು ಬಂದು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ತುಂಬ ಜನ ಕಮೆಂಟಲ್ಲಿ ಹೇಳ್ತಾನೆ ಇರ್ತೀರ, ರಿಪೀಟೆಡಾಗಿ ಕಮೆಂಟ್ ಮಾಡ್ತಾ ಇರ್ತೀರ. ಸೊ ಮನೇಲಿ ಈ ರೀತಿ ಪ್ರಾಬ್ಲಮ್ ಇದೆ, ಅತ್ತೆ ಈ ರೀತಿ ಅಂತಾರೆ, ಇವರು ಈ ಥರ ಅಂತ ಇರ್ತಾರೆ, ಏನು ಮಾಡೋದು? ಚುಚ್ಚು ಮಾತುಗಳಿಗೆ ಹೇಗೆ? ನಾನು ಮನೆ ತುಂಬ ಕೆಲಸ ಮಾಡ್ತೀನಿ, ಮನೇಲಿ ಎಲ್ಲ ಕೆಲಸಗಳನ್ನೂ ಮಾಡ್ತೀನಿ, ಆದರೆ ಏನಾದರೂ ಒಂದು ಅಂತ ಇರ್ತಾರೆ, ನಾನು ಏನಕ್ಕೆ ಮಾಡಲಿ? ಆದಷ್ಟು ತುಂಬಾ ನೆಗ್ಲೆಕ್ಟ್ ಮಾಡ್ತೀನಿ. ಆದಷ್ಟು ನೀವು ಹೇಳಿದ ವಿಷಯ ಎಲ್ಲ ನಾನು ಫಾಲೋ ಮಾಡ್ತೀನಿ, ನೆಗ್ಲೆಕ್ಟ್ ಮಾಡ್ತಾನೆ ಇರ್ತೀನಿ. ಆದ್ರೂ ಅವ್ರು ನನ್ನನ್ನು ಏನಾದರೂ ಒಂದು ಅಂತ ಇರ್ತಾರೆ. ನಾನು ಅದರಿಂದ ಹೇಗೆ ಹೊರಗಡೆ ಬರೋದು? ತವ್ರ ಮನೆಗೆ ಹೇಳಿದ್ರೂ
ಅವಮಾನ ಥರ ಅನಿಸುತ್ತೆ. ಅವರು ಏನು ಅಂತ ಸಾಲ್ವ್ ಮಾಡ್ತಾರೆ. ಎಷ್ಟೇ ಆಗಲಿ ನಮ್ಮನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ನಾವು ನಮ್ಮ ಲೈಫ್ನೇ ನೋಡಬೇಕಲ್ಲ, ಏನಕ್ಕೆ ಮಾಡೋದು, ಈಗ ಮದುವೆ ಆಯಿತು ಅಂತ ನನ್ನ ಲೈಫ್ ನಾನಂತ ನೋಡಲ, ಇಲ್ಲ ಅಮ್ಮ ಅಪ್ಪ ಹೇಳಲ್ಲ ಅನ್ನೋ ಥರ ಕ್ವೆಶನ್ ಕೇಳಿದರು. ಸೊ ಅಮ್ಮ ಅಪ್ಪಗೆ ಹೇಳದೆ ಮುಚ್ಚಿಕ್ಕೋದು ತಪ್ಪು, ಪದೇ ಪದೇ ಹೇಳೋದು ತಪ್ಪು. ನಾನು ಹೇಳೋದೇನು ಅಂತಂದರೆ, ನಿಮ್ಮಿಂದ ಸಾಲ್ವ್ ಮಾಡೋಕ್ಕಾಗುತ್ತೆ ಪ್ರಾಬ್ಲಮ್ಮು, ಮನೆವರೆಗೂ ಇರುವಂತಹ ತೊಂದರೆ ಅಂದರೆ ಜಸ್ಟ್ ಚುಚ್ಚುಮದ್ದುಗಳು, ಅಡುಗೆ ಚೆನ್ನಾಗಿಲ್ಲ, ಊಟ ಚೆನ್ನಾಗಿಲ್ಲ ಅಂತ ಹೇಳೋದು, ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳಾಯಿತು ಅಂತಂದರೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ನಿಮ್ಮ ಮೇಲೆ ಬೇರೆ ಥರ ತಪ್ಪು ಹೊರಿಸ್ತಾ ಇದ್ದಾರೆ. ಕೆಲವ್ರ ಮನೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅವರೇ ದುಡ್ಡು ಎತ್ತಿಟ್ಬಿಟ್ಟು ಸೊಸೆ ಮೇಲೆ ಹಾಕುವಂಥ ಕೆಲಸ ಮಾಡ್ತಾರೆ, ಮತ್ತು ಆರೋಪಗಳನ್ನ ಹೊರಿಸ್ತಾ ಇರ್ತಾರೆ ಪದೇ ಪದೇ. ಸೊ ಆ ರೀತಿ ಆದಾಗ, ಮತ್ತು ತುಂಬ ಇನ್ಸಲ್ಟ್ ಆದಾಗ, ತುಂಬ ನಿಮ್ಮನ್ನೇ ಮೀರಿ ನಿಮಗೆ ಅವಮಾನಗಳನ್ನು ಅವ್ರು ಮಾಡೋವಾಗ, ನೀವೆಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರೂ ಅದಕ್ಕೆ ಬೆಲೆ ಕೊಡದೆ ನಿಮಗೆ ಹೇಗಂದರೆ ಹಾಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಖಂಡಿತವಾಗ್ಲೂ ಇದನ್ನು ಬಂದು ತಂದೆ ತಾಯಿಗೂ ಹೇಳಬೇಕು. ಬೇಕಂದರೆ ಇನ್ನೂ ಜಾಸ್ತಿ ಹಿಂಸೆ ಅನ್ನಿಸ್ತು ಅಂತಂದರೆ ಲೀಗಲಾಗೂ ಹೋಗ್ಬೋದು. ಆದರೆ ಚಿಕ್ಕ ಚಿಕ್ಕ ವಿಷಯಗಳು, ಕಾರಣನೇ ಇಲ್ಲದೆ ಇರುವಂತಹ ಸಣ್ಣ ಸಿಲಿ ವಿಷಯಗಳನ್ನೆಲ್ಲ ಹೇಳ್ತಾ ತವ್ರ ಮನೆಗೆ ಹೇಳಬಾರ್ದು. ಅದ್ರ ಬದಲಿಗೆ ಜಾಸ್ತಿ ಹಿಂಸೆ ಅನಿಸಿದ್ರೆ ಮಾತ್ರ ಹೇಳಿ. ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ, ಗಂಡನ ಮನೇಲಿ ನಡೆಯೋದನ್ನೆಲ್ಲ ಮುಚ್ಚಿಡ್ತಾರೆ, ಒಂದು ವಿಷಯ ಕೂಡ ತವ್ರ ಮನೇಲಿ ಬಾಯಿ ಬಿಡಲ್ಲ. ಕೊನೆಗೆ ಜಾಸ್ತಿ ಡಿಪ್ರೆಷನ್ ಆಗಿ 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 ಏನೋ ಒಂದು ತೊಂದರೆ ಅಂತ ಬಂದಾಗ, ತುಂಬ ತೀರಾ ಅತಿ ಆದಾಗ ಯಾರಿಗೂ ಹೇಳ್ಕೊಳ್ದೆ ತೊಂದರೆಗಳನ್ನ ಅನುಭವಿಸೋದ್ರ ಜೊತೆಗೆ ಏನಾದರೂ ದುಡುಕಿ ನಿರ್ಧಾರಗಳನ್ನ ಮಾಡ್ತಾರೆ. ಸೊ ಈ ಥರ ತಪ್ಪುಗಳು ಯಾವಾಗ ಆಗುತ್ತೆ ಅಂದರೆ, ಸಪೋರ್ಟ್ ಸಿಗದೇ ಇದ್ದಾಗ. ನಾವು ತುಂಬ ಫ್ರೀಯಾಗೂ ಇರಬಾರ್ದು, ತುಂಬ ಇಕ್ಕಟ್ಟಿನ ಮನಸ್ಥಿತಿಯವರಾಗೂ ಕೂಡ ಇರಬಾರ್ದು. ಫ್ಯಾಮಿಲಿ ಲೈಫ್ ಅಂತ ಅನ್ನೋದು ಬಂದು ಒಂದು ಕಾಲಘಟ್ಟದವರೆಗೇ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಈಗ ಒಂದು ಹಸ್ಬೆಂಡ್ ಒಂದು ಮಾತಂದ್ರೆ, ನೀವೊಂದು ಮಾತಂದ್ರೆ ಅಡ್ಜಸ್ಟ್ ಆಗುತ್ತೆ, ಅಲ್ಲಲ್ಲಿಗೆ ಸರೋಗ್ಬೋದು. ಆದರೆ ನೀವೇನೋ ತಪ್ಪು ಮಾಡ್ದಿರೇ ಸುಮ್ಮನೆ ಅನುಮಾನ ಪಡೋದು, ನಿಮ್ಮನ್ನೇನಾದರೂ ಒಂದು ಅನ್ನೋದು, ನಿಮ್ದು ಏನೋ ಒಂದು ಪಾಸ್ಟ್ ಲೈಫ್ ಇಟ್ಟು ಅನ್ನೋದು, ಇಲ್ಲಾಂದರೆ ಫ್ಯಾಮಿಲಿ ಇಶ್ಯೂಸಿಂದ ಅನ್ನೋದು, ಚಿಕ್ಕ ಪುಟ್ಟ ಹಂಗಂಗೆ ಸಾಲ್ವ್ ಆಗ್ತಾ ಇದೆ ಅಂದರೆ ಓಕೆ. ಬಟ್ ಜಾಸ್ತಿ ಇದೆ, ತುಂಬಾ ಇದೆ, ಅಳತೆಗೆ ಮೀರಿ ಇದೆ. ನಿಮ್ಮ ಸ್ಯಾಕ್ರಿಫೈಸ್ನ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವೆಷ್ಟು ಹೇಳಿದ್ರೂ ನಿಮ್ಮ ಮೇಲೆ ಸುಮ್ಮನೆ ಅಂತ ಇದ್ದಾರೆ ಅಂದರೆ, ನಿಮಗೋಸ್ಕರ, ನಿಮಗೆ ರೈಟ್ಸ್ ಇದೆ, ನಿಮಗೋಸ್ಕರ ನೀವು ಹೋರಾಡಿ. ಅದು ಬಿಟ್ಟು ಎಲ್ಲನೂ ಮನಸ್ಸಲ್ಲೇ ಕೊರಗ್ತಾ, ತಂದೆ ತಾಯಿ ಹೇಗೆ ಹೇಳೋದು, ಅವ್ರು ಬಡವರು, ಇಲ್ಲ ತಂದೆ ತಾಯಿ ಹೇಗೆ ಹೇಳೋದು ಅವ್ರಿಗೆ ನೋವಾಗುತ್ತೆ, ಇಲ್ಲ ಇನ್ನೊಬ್ರಿಗೆ ಹೇಗೆ ಹೇಳೋದು ಅವಮಾನ ಆಗುತ್ತೆ ಅಂತ ಹೇಳಿ ನಿಮ್ಮಲ್ಲ ನೀವೇ ಕೊರಗಿ ನಾಳೆ ದಿವಸ ದುಡುಕುವಂತಹ ಸ್ಥಿತಿಗಳು ಬಂದ್ಬಿಡತ್ತೆ. ನಾನು ತುಂಬ ಜನರನ್ನ ನೋಡಿದ್ದೀನಿ, ಎಲ್ಲ ವಿಷಯಗಳನ್ನು ಅಮ್ಮ ಅಪ್ಪಗೆ ಹೇಳ್ತಾರೆ. ಕೆಲವರು ಏನನ್ನೂ ಹೇಳಲ್ಲ, ಒಳಗೆ ಇಟ್ಕೊಂಡು ಕೊರಗಿ ಏನಾಗ್ತಾರೆ ಅಂದರೆ, ಒಂದು ಕ್ಷಣದಲ್ಲಿ ಎಷ್ಟು ದೊಡ್ಡ ನಿರ್ಧಾರ ಮಾಡ್ತಾರೆ ಅಂತಂದರೆ, ಮಗು ಬಗ್ಗೆ ಯೋಚನೆ ಮಾಡಲ್ಲ, ಏನದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ಅವ್ರ ಲೈಫ್ನ ಅವರೇ ಫುಲ್ ಸ್ಟಾಪ್ ಇಟ್ಕೊಳ್ತಾರೆ. ಸೊ ಆ ರೀತಿ ಆ ಥರ ತೊಂದರೆಗಳು ಆಗಬಾರ್ದು ಅಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ. ಫಸ್ಟು ನಿಮ್ಮ ಬೆಲೆ ಏನು ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಅವ್ರು ಈ ಥರ ಅಂತಿದ್ದಾರೆ, ಅವರಿಂದ ನಿಮ್ಗೆ ಯಾವುದೇ ರೀತಿ ಯೂಸೂ ಇಲ್ಲ, ಅವ್ರನ್ನ ಬೈದೂ ಯೂಸ್ ಇಲ್ಲ, ಅವ್ರಿಗೆ ಬುದ್ಧಿ ಹೇಳಿನೂ ಯೂಸ್ ಇಲ್ಲ ಅಂದರೆ ಇಗ್ನೋರ್ ಮಾಡಿ. ಅಳತೆಗೂ ಮೀರಿ ನಡೀತಾ ಇದೆ ಅಂತಂದರೆ ತವ್ರ ಮನೆಗೆ ಹೇಳಿ. ಅವ್ರ ಕಡೆಯಿಂದನೂ ಹೆಲ್ಪ್ ಸಿಕ್ಕಿಲ್ಲ ಅಂದರೆ ನಿಮಗೆ ಲೀಗಲಾಗಿ ತುಂಬಾ ಹೆಲ್ಪ್ ಸಿಗುತ್ತೆ. ನಿಮ್ಮ ಗೂಗಲಲ್ಲಿ ಓಪನ್ ಮಾಡಿದ್ರೇ ಸಾಕು, ಎಷ್ಟೋ ವಿಷಯಗಳು ನಿಮಗೆ ಗ್ಯಾದರ್ ಆಗ್ತವೆ. ಸೊ ನಾವು ಯಾವತ್ತೂ ಅಷ್ಟೇ ಓದಿದ್ದೂ ಮುಟ್ಟಾಳರಾಗಬಾರ್ದು, ಬುದ್ಧಿ ಇದ್ದೂ ಜ್ಞಾನಹೀನರಾಗಬಾರ್ದು. ಸೊ ಇರುವಂತಹ ಜ್ಞಾನವನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಅದನ್ನು ಯೋಚನೆ ಮಾಡಿ. ಹೌಸ್ ವೈಫ್ ಅಂದಿದ ತಕ್ಷಣವೇ ನೀವು ಬಂದು ಜೈಲಲ್ಲಿ ಇದ್ದೀರಾ ಅಂತ ಅಂದ್ಕೊಂಬಿಡಿ. ನೀವು ಹೌಸ್ ವೈಫ್ ಅಂತಂದ್ರೇ ಅದು ಒಂದು ಪೊಸಿಷನ್, ಅದನ್ನು ಹೆಲ್ದಿಯಾಗಿ ನಿಭಾಯಿಸಿ, ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ. ಅದು ಬಿಟ್ಟು ನಿಮಗೆ ಅವರು ಕಷ್ಟ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಅದನ್ನೆಲ್ಲ ಅನುಸರಣೆ ಮಾಡಬೇಕು. ಎಲ್ಲನೂ ನೀವು ತಲೆ ಮೇಲೆ ಹೊತ್ಕೋಬೇಕು, ಅನ್ಸ್ಕೋಬೇಕು. ಹೊಟ್ಟೆ ತುಂಬ ಊಟ ಮಾಡದೆ ಕಣ್ಣೀರು ಹಾಕ್ತಾ ಕೂತ್ಕೋಬೇಕು ಅಂತೆಲ್ಲ ಏನೂ ಇಲ್ಲ. ನಿಮಗೆ ಅಂತ ಸಪೋರ್ಟ್ ತುಂಬಾ ಇದ್ದಾವೆ. ಕೂಗಿದ್ರೆ ಕೈ ಕೊಡೋ ಕರಗಳು ತುಂಬಾ ಇದ್ದಾವೆ. ನೀವು ಫಸ್ಟು ಮನಸ್ಸಲ್ಲಿ ಅದು ಇಟ್ಕೊಳ್ಳಿ. ತುಂಬ ಜನ ಹೆಣ್ಮಕ್ಳು ಮಾಡೋಂಥದ್ದಿದೆ, ಅವಮಾನ ಆಗುತ್ತೆ. ಏನೂ ಅವಮಾನ ಆಗಲ್ಲ. ನಿಮ್ಮ ಪ್ರಾಣದ ಮುಂದೆ, ನಿಮ್ಮ ಲೈಫ್ ಮುಂದೆ, ನಿಮ್ಮ ಮರ್ಯಾದೆ ಮುಂದೆ ಯಾರೂ ದೊಡ್ಡವರಲ್ಲ. ಫಸ್ಟು ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಬೆಲೆ ನೀವು ತಿಳ್ಕೊಂಡು ನೀವು ಬದುಕೋದನ್ನು ಕಲಿತ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ತುಂಬ ಸೆಕ್ಯೂರ್ಡ್ ಆಗಿರುತ್ತೆ. ನಿಮಗೆ ನೀವು ಸೆಕ್ಯೂರ್ ಆಗಿರಬೇಕು, ಬೇರೆ ಯಾರು ಸೆಕ್ಯೂರಿಟಿ ಕೊಡೋದು. ಫಸ್ಟು ನಿಮಗೆ ನೀವು ಸೆಕ್ಯೂರ್ಡ್ ಆಗಿದ್ದು ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಿಕೊಂಡು, ಎಷ್ಟು ಲೈಫ್ ಮುಖ್ಯನೋ ಅಷ್ಟೇ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಲೈಫ್ ಸೆಕ್ಯೂರ್ ಆಗಿರುತ್ತೆ. ನಮಗೆ ಒಳ್ಳೆಯವರು ಅಂತ ಹೇಳಿ ಎಲ್ಲ ಸೀಕ್ರೆಟ್ಸನ್ನು ಹೇಳೋದು, ಓವರಾಗಿ ಫ್ರೀಯಾಗಿ ಎಲ್ಲನೂ ಫ್ರೀಯಾಗಿ ಹೇಳ್ಕೊಳ್ಳೋದು, ಶೇರ್ ಮಾಡೋದು, ಮತ್ತು ಅದರಿಂದ ನೋವು ತಿನ್ನೋದು, ಇಂಥವೆಲ್ಲ ಯಾವುದು ಮಾಡ್ಕೋಬೇಡಿ. ಆದಷ್ಟು ನಿಮಗೋಸ್ಕರ ನೀವು ಹೋರಾಡಬೇಕಷ್ಟೇ. ಎಲ್ಲ ಅನುಸರಣೆ ಮಾಡಬೇಕು ಅಂತ ಯಾರಣೆ ಬರನೂ ಇಲ್ಲ. ಸೊ ಅದು ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ಲೈಫ್ ತುಂಬಾ ಚೆನ್ನಾಗಿರುತ್ತೆ.
ಸೊ ನಮ್ಮೂರಲ್ಲಿ ಬಂದು ಅಣ್ಣಮ್ಮ ತಂದಿದ್ರು ಅಣ್ಣಮ್ಮ ದೇವ್ರನ್ನ. ಸೊ ದೊಡ್ಡದಾಗೆ ಜಾತ್ರೆ 3 ದಿವಸ ನಡೀತು. ಇದು ದೇವ್ರು ತರ್ತಾ ಇರೋ ದೃಶ್ಯ. ಸೊ ಇದು ಬಂದು ನಮ್ಮೂರಲ್ಲಿ ನಡೆದಾಗ ನಾನು ಇದು ವಿಡಿಯೋ ಕ್ಲಿಪ್ ತೊಗೊಂಡಿದ್ದು. ಸೊ ಇದು ದೇವ್ರು ತಂದಾಗ ಟೋಟಲ್ 9 ದೇವರನ್ನ ಕೂರಿಸಿದ್ರು. ನಾವು ಜಸ್ಟ್ ದರ್ಶನ ಮಾಡ್ಕೊಂಬಂದ್ವಿ ಅಷ್ಟೇ. ನಾವು ಒಂದು ವರ್ಷ ಪೂಜೆ ಎಲ್ಲ ಮಾಡ್ಸಂಗಿಲ್ಲ. ಸೊ ಹಿರಿಯರೊಬ್ಬರು ತೀರ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ಹಾಗಾಗಿ ಪೂಜೆ ಎಲ್ಲ ಏನೂ ನಾನು ಮಾಡಿಸ್ಲಿಲ್ಲ. ಜಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಹಾಗೆ ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೊಂಡಿದ್ದೆ ನಾನು. ಸೊ ಬಿಳಿ ಸೇವಂತಿ ಹೂವು ಸಿಕ್ಕಿದಾಗ ತುಂಬ ಖುಷಿ ಅನಿಸುತ್ತೆ. ಅದನ್ನು ಹಾಕಿ ಪೂಜೆ ಮಾಡಿದಾಗ ಮನ್ಸಿಗೆ ಅಷ್ಟೇ ಸಮಾಧಾನ ಅನಿಸುತ್ತೆ. ಪೂಜೆ ಕೂಡ ಮುಗೀತು ಮನೇಲಿ. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರನ್ನ ತರವಾಗಲೇ ಆ ಟೈಮಲ್ಲೇ ನಾನು ಮನೇಲಿ ಪೂಜೆ ಮಾಡಿಕೊಂಡೆ. ಒಂಥರ ಪೀಸ್ಫುಲ್ ಆಗಿರುತ್ತೆ ಅಲ್ವಾ. ಸೊ ಊರಲ್ಲಿ ಒಂದೊಳ್ಳೆ ಜಾತ್ರೆ, ಮನೆಯಲ್ಲೂ ಒಂದೊಳ್ಳೆ ರೀತಿ ಪೂಜೆ ಮಾಡಿಕೊಂಡಾಗ ನಮಗೂ ಒಂದು ರೀತಿ ಖುಷಿ ಅನಿಸುತ್ತೆ. ಸೊ ಎಲ್ಲ ಕೆಲಸ ಮಾಡಿ ಎಲ್ಲನೂ ರಿಲ್ಯಾಕ್ಸ್ ಆಗಿ ಹೊರಗಡೆ ಈ ರೀತಿ ತೊಗೊಂಬರೋದು ನೋಡೋವಾಗ ಒಂದೊಳ್ಳೆ ಖುಷಿ. ಮತ್ತು ಡೆಕೋರೇಷನ್ಸ್ ಕೂಡ ತುಂಬ ಚೆನ್ನಾಗೇ ಮಾಡಿದರು ನಮ್ಮೂರಲ್ಲಿ. ಟೋಟಲ್ ಊರಿಂದ ಹಿಡಿದು ಸ್ಕೂಲ್ವರೆಗೂ ಮತ್ತು ದೇವಸ್ಥಾನವರೆಗೂ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ನಡೀತು. ಹಾಗೆ ಬಂದು ಇದು ಮೆರವಣಿಗೆ, ಲಾಸ್ಟ್ ಡೇ ಮೆರವಣಿಗೆ ದಿವಸ ಇದನ್ನು ವಿಡಿಯೋ ಕ್ಲಿಪ್ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಒಂದೊಳ್ಳೆ ರೀತಿಯಾಗಿ ಮಾಡಿದರು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಹೇಳಿದಂತಹ ವಿಷಯ ನಿಮ್ಗೆ ಏನು ಅನ್ನಿಸ್ತು ಅಂತಲೂ ಹೇಳಿ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ತುಂಬ ಸಫರ್ ಆಗ್ತಾ ಇರ್ತಾರೆ ಒಂದು ಸೊಲ್ಯೂಷನ್ಸ್ ಸಿಗದೆ. ಸೊ ನೀವು ಯೋಚನೆ ಮಾಡಬೇಕಲ್ವ, ಎಲ್ಲ ವಿಷಯದಲ್ಲೂ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಹಾಗೆ ಈ ವಿಡಿಯೋ ಎಂಡಿಂಗಲ್ಲಿ ದೇವರುಗಳದ್ದು ಫೋಟೋ ಹಾಕಿದ್ದೀನಿ, ಬೇಕು ಅಂದರೆ ನೋಡ್ಕೊಳ್ಳಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತಲೂ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.